ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತೆ ಸ್ವರ ಸಾಮ್ರಾಜ್ಞಿ ಆಶಾ ಭೋನ್ಸ್ಲೆ ವಿಧಿವಶರಾಗಿದ್ದಾರೆ. ಹೃದಯ ಸ್ತಂಭನದಿಂದ ಅವರು ಇವತ್ತು ಮೃತಪಟ್ಟರು. 12,000ಕ್ಕೂ ಹೆಚ್ಚು ಹಾಡಿಗೆ ಧ್ವನಿಯಾಗಿದ್ದರು. ಪಾಪ್ ಸಾಂಗ್ಸ್ಗೆ ಖ್ಯಾತರಾಗಿದ್ದ ಸ್ವರ ಸಾಮ್ರಾಜ್ಞಿ ಆಶಾ ಭೋನ್ಸ್ಲೆ ದಶಕಗಳ ಕಾಲ ಭಾರತ ಸಂಗೀತ ಲೋಕವನ್ನು ಆಳಿದ ಗಾನ ಕೋಗಿಲೆ. ಲತಾ ಮಂಗೇಶ್ಕರ್ ಅವರ ತಂಗಿ ಕೂಡ. ಆಶಾ ಭೋನ್ಸ್ಲೆ ನಿಧನಕ್ಕೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ದೇಶಾದ್ಯಂತ ಅನೇಕ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರಧಾನಿ ಮೋದಿ ಆದಿಯಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋನ್ಸ್ಲೆ ಇವತ್ತು ನಿಧನರಾಗಿದ್ದಾರೆ. 8 ದಶಕ ಅಂದರೆ 80 ವರ್ಷ ಹೆಚ್ಚು ಕಡಿಮೆ ವೃತ್ತಿ ಜೀವನ ಇದೇ ರೀತಿ ಅಂದರೆ ಹಾಡುಗಾರಿಕೆಯನ್ನೇ ವೃತ್ತಿ ಜೀವನವನ್ನಾಗಿ ಮಾಡಿಕೊಂಡಿದ್ದರು. ವಿವಿಧ ಭಾಷೆಗಳಲ್ಲಿ ಸುಮಾರು 12,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಅವರ ವಿಶಿಷ್ಟವಾದ ಧ್ವನಿ ಹಾಗೂ ವಿಭಿನ್ನ ಗಾಯನ ಶೈಲಿಯಿಂದ ಅವರು ಪಡೆದಂತಹ ಪ್ರಶಸ್ತಿಗಳಂತೂ ಒಂದೆರಡಲ್ಲ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಹಿರಿಯ ಗಾಯಕಿ ಬಿ.ಕೆ. ಸುಮಿತ್ರಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ. ಆಶಾ ಭೋನ್ಸ್ಲೆ ಅವರನ್ನ ಕಳ್ಕೊಂಡು ನಾವು ಇವತ್ತು ಅತ್ಯಂತ ಭಾರತವೇ ಬಡವಾಗಿದೆ ಅಂತ ಮಾತುಗಳನ್ನ ಕೇಳ್ಪಡ್ತಾ ಇದ್ದೆ ನಾನು. ತಾವೇನು ಹೇಳ್ತೀರಮ್ಮ? ಅಪರೂಪದ ಮಹಾನ್ ಗಾಯಕಿ ಅವರು. ಯಾವ ತರಹ ಹಾಡ್ಬೇಕಾದ್ರು ಈಗ ಬರೀ ಮೆಲಡಿಗೋಸ್ಕರ ಅಲ್ಲ, ಅಲ್ಲಿಗೆ ಎಲ್ಲಾ ತರದ ಹಾಡುಗಳಿಗೂ ಹಾಡು ಅಪ್ರತಿಮ ಗಾಯಕಿ ಅವರು. ಅವರ ಅವ್ರು ಹಾಡ್ತಾ ಇದ್ರೆ ಡ್ಯಾನ್ಸ್ ಆಡ್ಬೇಕು ಅನ್ಸುತ್ತೆ ಎಲ್ರಿಗೂ. ಕೆಲವು ಹಾಡುಗಳೆಲ್ಲ ಅಷ್ಟು ಒಳ್ಳೆಯ ಗಾಯಕಿ. ಆಮೇಲೆ ಅವರು ಮರಾಠಿ ಅಭಂಗ್ ಬೈದು ಆಮೇಲೆ ನಾಟಕದ ಹಾಡುಗಳು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅವರು. ನಾ ಕೇಳಿದ್ದೀನಿ ನಾಟಕದ ಹಾಡುಗಳು, ಆಮೇಲೆ ಭಜನ್ಸು ಅಭಂಗ್ಸು ಇದೆಲ್ಲ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ವರ್ಸಟೈಲ್ ಸಿಂಗರ್ ಎಲ್ಲಾ ತರದ ಒಂದು ಪ್ರಕಾರಗಳಲ್ಲಿ ಅವರು ಕೈ ಹಾಕ್ಸಿದ್ದಾರೆ. ಹಾಗಾಗಿ ನನಗೆ ತುಂಬಾ ಇಷ್ಟ ಅವರ ಹಾಡುಗಳು ಎಲ್ಲ. ವಯೋಸಹಜ ಏನು ಮಾಡಕ್ಕಾಗಲ್ಲ. ಅವರನ್ನ ಕಳ್ಕೊಂಡು ಒಂದು ಮೂಲ್ಯ ರತ್ನ ಕಳ್ಕೊಂಡಾಗ ಆಗತ್ತೆ ಅಷ್ಟೇ. ನಿಜ. ಓಕೆ, ಧನ್ಯವಾದ ಅಮ್ಮ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಬಿ.ಕೆ. ಸುಮಿತ್ರಾ ಅವರು ಕೂಡ ಹಿರಿಯ ಹಾಡುಗಾರ್ತಿ. ಅವರು ಕೆಲವೊಂದನ್ನು ಜ್ಞಾಪಿಸ್ಕೊಂಡ್ರು. ನೋಡಿ, ಕನ್ನಡ ಒಟ್ಟು ಭಾರತೀಯ ಚಲನಚಿತ್ರರಂಗದ ಅತ್ಯುನ್ನತ ಗೌರವ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡ್ಕೊಂಡಂತಹವರು ಇವರು. 2008ರಲ್ಲಿ ಕೇಂದ್ರ ಸರ್ಕಾರ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಅವರನ್ನು ಗೌರವಿಸಿತ್ತು. ವಿಶ್ವದಾದ್ಯಂತ ಅತಿ ಹೆಚ್ಚು ಹಾಡುಗಳನ್ನು ಧ್ವನಿಮುದ್ರಿಸಿದ ಗಾಯಕಿ ಅಂತ 2011ರಲ್ಲಿ ಅವರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೆಸರನ್ನು ದಾಖಲಿಸಿತ್ತು ಇವ್ರದ್ದು. ಸಾಕಷ್ಟು ಜನಪ್ರಿಯ ಹಾಡುಗಳು. ಅವರ 92 ವರ್ಷ ವಯಸ್ಸಿನಲ್ಲಿ 80 ವರ್ಷ ಅವರು ಹಾಡುಗಾರಿಕೆಗೆ ಮೀಸಲಿಟ್ಟಂಥವ್ರು. ಅವರಿಗೆ 83, 84, 85 ವಯಸ್ಸಿದ್ದಾಗಲೂ ಕೂಡ ಅವರು ಸ್ಟೇಜ್ ಮೇಲೆ ಬಂದು ಹಾಡನ್ನು ಹಾಡ್ತಾಯಿದ್ರು. ಆಮೇಲೆ ಅವರು ಪಾಪ್ ಸಾಂಗು ಸೈ, ಈ ಕಡೆ ಘಜಲ್ಸ್ ಹಾಡೋದಕ್ಕೂ ಸೈ, ಮತ್ತೊಂದು ಕಡೆ ಮೆಲೋಡಿ ಸಾಂಗು ಸೈ. ಅವರ ವಾಯ್ಸು ಎಷ್ಟು ವಿಶಿಷ್ಟವಾದದ್ದು ಅಂದರೆ ಎಲ್ಲ ರೀತಿಯ ಹಾಡುಗಳಿಗೂ ಅವರ ವಾಯ್ಸು ಅಡ್ಜಸ್ಟ್ ಆಗ್ತಾಯಿತ್ತು.